ಕ್ಷೇತ್ರದಲ್ಲಿ ಮತ್ತು ಗ್ರಾಮಾಂತರ ಭಾಗದಲ್ಲಿ ಕೆಲವು ನಮ್ಮ ತಾಲೂಕು ಕಚೇರಿ RIVAಗಳು ಲಂಚಕ್ಕಾಗಿ ದುಡ್ಡಿಗಾಗಿ ವಂಶವೃಕ್ಷದಲ್ಲಿ ಇಲ್ಲದೇ ಇರ್ತಕ್ಕಂಥ ಜನರನ್ನು ಸೇರಿಸಿ ವಂಶವೃಕ್ಷ ಕೊಡ್ತಕ್ಕಂಥದ್ದು, ನ್ಯಾಯಾಲಯಗಳು ಕೂಡ ತಪ್ಪು ಮಾಹಿತಿಯನ್ನು ನೀಡ್ತಕ್ಕಂಥದ್ದು, ಯಾವುದೇ ಸಣ್ಣ ವಿಷಯ ಒಂದು ಖಾತೆ ಬದಲಾವಣೆ ಇರಲಿ, ಒಂದು ಮನೆ ಇದಾಗಲಿ ವರದಿ ಮಾಡಲಿಕ್ಕೆ ಇವರಿಗೆ ಲಂಚ ಕೊಡ್ಕೊಂಡು ಕೂತ್ಕೋಬೇಕು. ಲಂಚ ಕೊಟ್ಟರೆ ಅವನು ವರದಿ ಒಂಥರ ಇರುತ್ತೆ, ಲಂಚ ಕೊಡದಿದ್ರೆ ಒಂಥರ ಇರ್ತದೆ. ಈ ಉದಾಹರಣೆಗೆ ಮೊನ್ನೆ ಏನು DB ಹಳ್ಳಿಲಿ ತಹಸೀಲ್ದಾರ್ ಹೋಗ್ತಾರೆ ಸ್ಪಾಟ್ಗೆ, ಒಂದು ವಂಶವೃಕ್ಷಕ್ಕೆ ಇಡೀ ಗ್ರಾಮದಲ್ಲಿ ತಿಮ್ಮಕ್ಕ ಅನ್ನೋರು ಇಲ್ವೇ ಇಲ್ಲ ಅಂತಕ್ಕಂಥ ವಿಡಿಯೋ ಈಗಲೂ ಇದೆ, ತಹಸೀಲ್ದಾರ್ ಮುಂದೆ ಹೇಳ್ತಾರೆ. ಆದರೆ RI ಮಾನವಜಿರಾವ್ ಮಾತ್ರ ತಿಮ್ಮಕ್ಕ ಬದುಕಿದ್ದಾರೆ ಅಂತ ಬರೀತಾನೆ. ತಿಮ್ಮಕ್ಕ ಇಲ್ಲ ಅಂತೇಳಿ DB ಹಳ್ಳಿಯ ಎಲ್ಲ ಸಾರ್ವಜನಿಕರು ಹೇಳಿದ್ರು ಸಹ RI ಮಾನವಜಿರಾವು ತಿಮ್ಮಕ್ಕ ಮರಣ ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನು ಬರೀತಾನೆ. ನಾವು ಅವ್ರಿಗೆ ಕೇಳೋ ಪ್ರಶ್ನೆ ಇಷ್ಟೇ, ಇಡೀ ಗ್ರಾಮದಲ್ಲಿ ನಿಮ್ಗೆ ಯಾರೂ ಕೂಡ ತಿಮ್ಮಕ್ಕ ಬದುಕಿದ್ದಾರೆ ಅಂತ ಹೇಳಲಿಲ್ಲ, ಮೂಲ ದಾಖಲೆಗಳನ್ನ ಕೊಟ್ಟಿಲ್ಲ, ಫೇಕ್ ಡೆತ್ ಸರ್ಟಿಫಿಕೇಟ್ ಮೇಲೆ ಇನ್ಯಾರೋ ಸಂಬಂಧ ಇಲ್ಲದವ್ರದ್ದು ಒಂದು ಸಾಕ್ಷಿ ಹಾಕ್ಸ್ಕೊಂತಾನೆ. ಸಾಕ್ಷಿ ಹಾಕ್ಸೋರ ಆಧಾರ್ ಕಾರ್ಡ್ ಇಲ್ಲ, ಸಾಕ್ಷಿ ಹಾಕಿದವರ ಹೆಸರಿಲ್ಲ, ಆ ಒಂದು ಉಡಾಫೆ ಹೆಸರುಗಳನ್ನ ತಗೊಂಡು ವಂಶವೃಕ್ಷ ಕೊಡ್ತಾನೆ. ಅದೇ ವಂಶವೃಕ್ಷ DC ಕಚೇರಿಯಲ್ಲಿ ನ್ಯಾಯಾಲಯದಲ್ಲಿ ನಡೀತಾ ಇದೆ ಪ್ರಕರಣ. ನಮ್ಮ ಪ್ರಶ್ನೆ ಇಷ್ಟೇ, ಜಮೀನು ವಿಚಾರ ನಾನು ಮಾತಾಡ್ತಾ ಇಲ್ಲ, ನಾವು ಮಾತಾಡ್ತಿರೋದು ವಂಶವೃಕ್ಷವನ್ನು ಫೇಕ್ ಯಾಕೆ ಮಾಡಿದ್ರಿ? ತಿಮ್ಮಕ್ಕ ಇಲ್ಲವೇ ಇಲ್ಲ, ಆ ತಿಮ್ಮಕ್ಕನಿಗೆ ಹೆಂಗೆ ವಂಶವೃಕ್ಷ ಕೊಟ್ರಿ? ಹಾಗಾಗಿ ಇಂಥವು ನೂರಾರು ಸಾವಿರಾರು ಮಾಡಿದ್ದಾರೆ ಭದ್ರಾವತಿ ಮತ್ತು ಗ್ರಾಮಾಂತರ ಇದರಲ್ಲಿ. ತುಂಬ ಹಳ್ಳಿಗೆ ಬರ್ತಕ್ಕಂಥ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಬರೀ ಮೋಸ ಮಾಡ್ತಕ್ಕಂಥ ಕೆಲವು RIVAಗಳನ್ನ, ಇವ್ರ ಕೆಲಸಗಳು ಅದೇ ಕೆಲಸ. ಇವ್ರು ಮಹಾರಾಜರಾಗ್ಬಿಟ್ಟಿದ್ದಾರೆ ತಾಲೂಕು ಆಫೀಸಲ್ಲಿ. ಇವ್ರ ಅಪ್ಪನ ಮನೆ ಆಸ್ತಿ ಅಂದ್ಕೊಂಡಿದ್ದಾರೆ. ಇವನು ಎಲ್ಲಿರ್ತಾರೆ ಅಲ್ಲಿಗೆ ಸಾರ್ವಜನಿಕರು ಹೋಗಿ ಬರ್ಸ್ಕೋಬೇಕು, ಹಣ ಒಂದು ಸೈನ್ ಹಾಕು, ಹಣ ಒಂದು ಸೈನ್ ಹಾಕು ಅಂತ ಭಿಕ್ಷೆ ಬೇಡಬೇಕು ಇವ್ರನ್ನ. ಇವರಿಗೆ ಸರ್ಕಾರಿ ನೌಕರರು ಜನರು ಕೊಡ್ತಕ್ಕಂಥ ತೆರಿಗೆಯಲ್ಲಿ ಸಂಬಳ ತಗೊಳ್ತಾ ಮಹಾರಾಜನಂಗೆ ಇವ್ರ ಕಚೇರಿಯಲ್ಲೂ ಇರಲ್ಲ, ಹಳ್ಳಿಯಲ್ಲೂ ಇರಲ್ಲ, ಇವರೆಲ್ಲ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಳ್ತಕ್ಕಂಥ ವ್ಯವಸ್ಥೆಗಳನ್ನ ನೂರಾರು ಕೇಸ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ RI ಮಾನವಜಿ ಇದಾರಲ್ಲ, ಈ ಮಾನವಜಿ ಆತನ ತನಿಖೆ ಮಾಡ್ಕೊಂಡು ಹೋದರೆ ನೂರಾರು ಘಟನೆಗಳನ್ನ ಈ ರೀತಿ ಮಾಡಿರ್ತಕ್ಕಂಥದ್ದು ಇದೆ. ಇದು ಒಂದು ಮಾತ್ರ ಉದಾಹರಣೆ. ಇನ್ನು ಮುಂದಿನ ದಿನಗಳಲ್ಲಿ ನೂರಾರು ಕೇಸನ್ನು ನಾನು ಹೋರಾಟದ ಮೂಲಕ ಬೆಳಕಿಗೆ ತರ್ತೇವೆ. ಹಾಗಾಗಿ ಮಾನವಜಿ ಸಾರ್ವಜನಿಕರ ಜೀವನದಲ್ಲಿ, ಸಾರ್ವಜನಿಕ ವಿಚಾರಗಳಲ್ಲಿ ಮತ್ತು ಸತ್ಯದ ವಿಚಾರದಲ್ಲಿ ದೂರವಾಗಿರೋದ್ರಿಂದ ಈ ತಕ್ಷಣ ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು, ವಜಾಗೊಳಿಸಬೇಕು ಅಂತಕ್ಕಂಥದ್ದು ಹೇಳ್ತಾ, ಮೊನ್ನೆ ದಂಡಾಧಿಕಾರಿಗಳಲ್ಲಿ ನಾನು ಮನವಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮನವಿ, ನೀವು ಪ್ರತಿ ಸಾರಿ RIVAಗಳನ್ನ ಮೀಟಿಂಗ್ನ ಮಾಡಿಕೊಂಡು ಅವರು ಸಾರ್ವಜನಿಕರಿಗೆ ಬೆಲೆ ಕೊಟ್ಕೊಂಡು ಕಾನೂನು ಪ್ರಕಾರ ನಡ್ಕೊಂಡ್ರೆ ಮಾತ್ರ ಕೆಲಸ ಮಾಡಿಸ್ಬೇಕು, ಇಲ್ಲಾಂದರೆ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ನಾನು ಒಬ್ಬ ಮಾನವಜಿ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಲ್ಲಿ ಇರ್ತಕ್ಕಂಥ ಎಲ್ಲ RIಗಳಿರ್ಬೋದು, ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು, VAಗಳು ಅವರೆಲ್ಲ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಈ ಭ್ರಷ್ಟ ರಾಜಕಾರಣಿಗಳು, ಈ ಏನು ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಕೆಲವು ಲೀಡ್ರು, ಇವ್ರು ಹೇಳ್ದಂಗೆ ಕಾನೂನು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಕಾನೂನಲ್ಲ, ಸಂವಿಧಾನದಲ್ಲಿ ಬೇರೆ ಕಾನೂನಿದೆ, ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನಿದೆ. ಆ ಕಾನೂನುಗಳನ್ನ ತಹಸೀಲ್ದಾರ್ ಪಾಲನೆ ಮಾಡಬೇಕು, ಜಿಲ್ಲಾಧಿಕಾರಿ ಪಾಲನೆ ಮಾಡಬೇಕು, ಮುಖ್ಯಮಂತ್ರಿ ಪಾಲನೆ ಮಾಡಬೇಕು, ಈಗಿನ RI ಮಾನವಜಿರಾವ್ ಕೂಡ ಪಾಲನೆ ಮಾಡಬೇಕು. ಪಾಲನೆ ಮಾಡದೇ ಇರೋದ್ರಿಂದ ಈ ಏನು ವಂಶವೃಕ್ಷ ಕೊಟ್ಟಿದ್ದೀವಿ, ತಿಮ್ಮಕ್ಕ ವಂಶವೃಕ್ಷ, ಅದು ಸಾರ್ವಜನಿಕರು ತಿಮ್ಮಕ್ಕ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಸಾರಿ ಹಳ್ಳಿಗೆ ಹೋಗಿ ತನಿಖೆ ಮಾಡಿ, ಆದರೆ RIಯಿಂದ ತನಿಖೆ ಮಾಡಿಸ್ಬೇಡಿ. ತಹಸೀಲ್ದಾರ್ರೆ ನೀವೇ ಹೋಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ತಿಮ್ಮಕ್ಕ ಇದ್ದಾರೆ ಅಂತಕ್ಕಂಥ ಸಾಕ್ಷಿಗಳಿದೆ ತಗೊಂಬನ್ನಿ. ಅವ್ರು ಯಾರು? ತಿಮ್ಮಕ್ಕ ಇದೆ ಅನ್ನೋದಾದರೆ ಎಷ್ಟು ವರ್ಷದಿಂದ ಇದ್ದರು, ಅವ್ರಿಗೇನು ಸಂಬಂಧ ಅಂತಕ್ಕಂಥದ್ದನ್ನ ವರದಿ ಮಾಡಬೇಕು. ಆಧಾರ್ ಕಾರ್ಡ್ ಮೂಲಕ ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು. ಮತ್ತು RIಗಳು ಸ್ವಲ್ಪ ಸಾರ್ವಜನಿಕರ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ. ಬಡವರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅವ್ರಿಗೆ ಸಣ್ಣ ಪುಟ್ಟ ಪೆನ್ಷನ್ಗಳು ಬೇಕಾಗುತ್ತೆ. RI ಬೇಕು ಅಂತ ಗಲಾಟೆ ಮಾಡ್ಸೋಕೆ ಬೇಕೇ ಬೇಕು, ಬೇಕೇ ಬೇಕು.